ಡಿ ಕೆ ಸುರೇಶ್ ಅವರು ಅಚ್ಚರಿ ಅಭ್ಯರ್ಥಿನ ಹಾಕ್ತೀನಿ ಅಂತ ಹೇಳ್ತಾರೆ. ಗೊತ್ತು ನನಗೆ. ಅಚ್ಚೇರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚೇರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕಬೇಕು ಅಂತ. ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ. ಕುಮಾರಸ್ವಾಮಿರವ್ರಿಗೆ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಒಂದು ನಾಗರಿಕ ಸನ್ಮಾನವನ್ನು ಆಯೋಜನೆ ಮಾಡಿದ್ವಿ. ಕಾರಣಾಂತರದಿಂದ ಅದನ್ನು ಈಗ ಮಾರ್ಪಾಟು ಮಾಡಿ ಅವರು ನಾಳೆಯಿಂದ ಚನ್ನಪಟ್ಟಣಕ್ಕೆ ಬರ್ತಾಯಿದ್ದಾರೆ. ಅವರ ಕಾಲಾವಧಿಯಲ್ಲಿ ಆದಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದಷ್ಟು ಶಂಕುಸ್ಥಾಪನೆ, ಉದ್ಘಾಟನೆ ಅದನ್ನು ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಬಹುಶಃ ಅವರು ಇನ್ನು ಕೆಲವೇ ದಿನಗಳಲ್ಲಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿರೋದ್ರಿಂದ ಸರ್ಕಾರಿ ಉಳಿದಂಥ ಕಾಮಗಾರಿಗಳಿಗೆ, ಕೆಲಸ ಕಾರ್ಯಗಳಿಗೆ ಅವರು ಚಾಲನೆ ಕೊಡಬೇಕಾಗತ್ತೆ. ಆ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ. ಸಾರ್ವಜನಿಕ ಸಭೆ ನಾವು ಇಡೀ ಜಿಲ್ಲೆಯವರು ಚನ್ನಪಟ್ಟಣದಲ್ಲಿ ಮಾಡಬೇಕು ಅಂತ ಆಯೋಜನೆ ಮಾಡಿದ್ವಿ. ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸದ್ಯಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮ ಇರ್ತದೆ. ನಾಳೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು? ಇಲ್ಲ, ಅದಕ್ಕೇನು ಗೊತ್ತಿಲ್ಲ ನಮಗೆ. ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್, ಏನಾದರೂ ಚರ್ಚೆ ಆಗಿದೆಯಾ? ಏನು ಚರ್ಚೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾಯಿದೆ. ನಮ್ಮಲ್ಲಿ ಇನ್ನೂ ಯಾವುದೇ ರೀತಿಯ ಚರ್ಚೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮದು NDA ಎರಡು ಪಕ್ಷದ ಮುಖಂಡರುಗಳು ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾವು ಅಭ್ಯರ್ಥಿ ಯಾರು ಅಂತ ಹೇಳ್ತೀವಿ. ನೀವು ಪ್ರಬಲ ಆಕಾಂಕ್ಷಿ ಅಲ್ವಾ ಸರ್ ಅಂತ ಹೇಳಿ? ಥರ ಏನಿಲ್ಲ ರೀ. ನಾವು ನಮ್ಮ NDAಯಿಂದ ಯಾರು ಅಭ್ಯರ್ಥಿ ಆದರೂ ನಾವು ಕೆಲಸ ಮಾಡ್ತೀವಿ. ಈಗ ಪಾರ್ಲಿಮೆಂಟ್ ಚುನಾವಣೆ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ, ಹಾಗೆ ಕೆಲಸ ಮಾಡ್ತೀವಿ. ಅದರಲ್ಲೇನು ನೀವು ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಮತ್ತು ಪ್ರಶ್ನೆಗಳನ್ನ ನಾನು ನೋಡಿದೆ. ನಿಖಿಲ್ ಅವ್ರಿಗೆ ಭಾಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ, ನನಗೂ ಕೇಳ್ತಾ ಇದ್ದೀರಿ. ಆದರೆ ನಮ್ಮಲ್ಲೇನು ಆ ಥರ ಒಡಕಿಲ್ಲ. ಒಟ್ಟಾರೆ ಈ ಚುನಾವಣೆ ಪಾರ್ಲಿಮೆಂಟು ಮುಗೀತು. ಈಗ ಈ ಬೈ ಎಲೆಕ್ಷನಲ್ಲಿ NDA ಅಭ್ಯರ್ಥಿ ಗೆಲ್ಲಬೇಕು. JDS MLA ಅವರು ಇಲ್ಲಿದ್ದು ಸರ್, MLA ಅವರು ಇದ್ದಿದ್ದು, ಹಾಗಾಗಿ ಅವ್ರು ಕೂಡ ಟಿಕೆಟ್ ಅವ್ರಿಗೆ ಉಳಿಸ್ಕೊಂತಾರ. ಇರಲಿ, ಯಾಕೆ ನಾವು NDA ಅಂದಮೇಲೆ JDS BJP ಏನೂ ವ್ಯತ್ಯಾಸ ಇಲ್ಲ. ಅದ್ರ ಒಂದು ಏನಪ್ಪ ಅಂತಂದರೆ, ಇಡೀ ಜಿಲ್ಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಚನ್ನಪಟ್ಟಣ ಒಂದೇ BJPಗೆ ಸ್ವಲ್ಪ ಬಲ ಇರ್ತಕ್ಕಂಥ ಕ್ಷೇತ್ರ. 3 ಕ್ಷೇತ್ರಗಳು JDSಗೆ ಇವತ್ತು ಹೆಚ್ಚಿಗೆ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು. ಕನಕಪುರ ಆಗ್ಬೋದು, ರಾಮನಗರ ಆಗ್ಬೋದು, ಮಾಗಡಿ ಆಗ್ಬೋದು. ಇಡೀ ಜಿಲ್ಲೆಯಲ್ಲಿ ಅಸ್ತಿತ್ವ ಇರ್ತಕ್ಕಂಥದ್ದು BJPಗೆ ಚನ್ನಪಟ್ಟಣದಲ್ಲಿ. ಆದರೂ ನೋಡೋಣ ಏನು ಪಕ್ಷ ತೀರ್ಮಾನ ಮಾಡ್ತೀವಿ, ಅದು ನಾವು ಬದ್ಧ ಇರ್ತೀವಿ. ಆ ಥರ ಅಲ್ಲ, ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಇದು ಸರಿಯೇ ತಪ್ಪೆ ಅಂತ ನೀವೇ ತೀರ್ಮಾನ ಮಾಡಿ. ಅದು ನಾನು ಉಳಿಸ್ಕೊಳ್ಳೋ ಪ್ರಶ್ನೆ ಅಲ್ಲ. ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಆದರೆ ವಾಸ್ತವವಾಗಿ ಇದು ಇರ್ತಕ್ಕಂಥ ವಸ್ತುಸ್ಥಿತಿ. ನೀವೇನಾದರೂ ಹೇಳಿದಿರಾ ಸರ್? ಡೆಲ್ಲಿಲಿ ಇದ್ರೆ ಹೈಕಮಾಂಡ್ ಹತ್ರ ಏನಾದ್ರು ಮಾತಾಡಿದ್ರಾ, ಹೇಳಿದ್ರಾ ಅಂತ ಹೇಳಿ? ಇಲ್ಲ, ನಾನೇನು ಹೇಳಕ್ಕೆ ಹೋಗಿಲ್ಲ. ನೀವು ಕೇಳಿದ್ರಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ಯಾರಿಗೂ ಏನು ಹೇಳಿ. ಈಗ ಕಾಂಗ್ರೆಸ್ನವ್ರು ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ ಸರ್, ಡಿ ಕೆ ಸುರೇಶ್ ಅವರು ಅಚ್ಚರಿ ಅಭ್ಯರ್ಥಿನ ಹಾಕ್ತೀನಿ ಅಂತ ಹೇಳ್ತಾರೆ. ಗೊತ್ತು ನನಗೆ. ಅಚ್ಚೇರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚೇರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕಬೇಕು ಅಂತ. ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ. ಅಚ್ಚರಿ ಅಭ್ಯರ್ಥಿನೇ ಬರಲಿ, ಇನ್ಯಾರಾದರೂ ಬರಲಿ, ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ. ಚುನಾವಣೆ ಮಾಡ್ತೀವಿ. ನೀವೇನು JDS ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಸುದ್ದಿ ಇದೆ ಚನ್ನಪಟ್ಟಣದಿಂದ. ಈಗ ನಾವು ಯಾರಾದರೂ ಅಭ್ಯರ್ಥಿ ಆದರೆ ಏನು ರೀ, JDS BJPಲಿ ಒಗ್ಗಟ್ಟಿದೆ, ಒಡಕಿಲ್ಲ. ಇನ್ನೂ ನೀವು ಅದನ್ನು ಭಾಳ ಎಳಿಕ್ಕೆ ಹೋಗಬೇಡಿ. ನಮ್ಮಲ್ಲಿ ಆ ಥರ ಏನು ನನಗೇನು ಯಾವುದೂ ಸುದ್ದಿ ಬಂದಿಲ್ಲಪ್ಪ. ನಿಮ್ಗೆ ಯಾವ ಮೂಲದಿಂದ ಸುದ್ದಿ ಬಂತೋ ಗೊತ್ತಿಲ್ಲ, ನನಗೆ ಯಾವುದೋ ಸುದ್ದಿ ಬಂದಿಲ್ಲ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಯಾಕೆ ನಮ್ಮನ್ನು ಇಷ್ಟೊಂದು ಸಿಗ್ತೀರಿ? ಇನ್ನೂ ಕಾಯಿ ಹಣ್ಣಾಗಲಿಲ್ಲ, ಕಾಲಾವಕಾಶ ಕೊಡಿ. ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ಬರು ಈಗ ಮರ್ಡರ್ ಕೇಸ ಸಿಗಾಕೊಂಡಿದ್ದಾರೆ. ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ದರು. ಹಾಗಾಗಿ ಅದು ಆಗಲ್ಲ. ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು. ನೋಡೋಣ. ಯಾರೋ ಗೊತ್ತಿಲ್ಲ ರೀ, ನೀವೇನು ನೋಡ್ಕೊಡ್ರಿ. ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು
ಅದ್ರ ಮುಖಾಂತರ ಚುನಾವಣೆನ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ ಸಾಕು, ಇಷ್ಟು ಕಂಟೆಂಟ್ ಸಾಕು. ದರ್ಶನ್ ನೀವು ಕೂಡ ಸಿನಿಮಾ ಇಂಡಸ್ಟ್ರಿ ಇದ್ದವರು ಅಂತ ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಇದು ಹೊಸದು ಮಾಧ್ಯಮಗಳು ನೋಡ್ತಾ ಇದ್ದೀನಿ, ಇದೊಂಥರ ವಿಚಿತ್ರ ಅಂತ ಅನಿಸುತ್ತೆ. ಪಾಪ ಅವ್ರಿಗೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ, ಪಾಪ ಅನಾಹುತ ಆಗೋಗಿದೆ. ನೋಡೋಣ, ಅವರೇನಾ ಸರ್ ನೀವು ಹೇಳಿದ್ದು? ಗೊತ್ತಿಲ್ಲ. ಎಸ್ ಯಡಿಯೂರಪ್ಪನವ್ರ ಮೇಲೆ ಕೂಡ ಒಂದು ವಾರೆಂಟ್ ಇಶ್ಯೂ ಮಾಡಿರುವಂಥದ್ದು, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಇದು ಕಾಂಗ್ರೆಸ್ನವರ ದ್ವೇಷದ ರಾಜಕಾರಣ, ಅದು ಭಾಳ ಮುಗಿದೋದಂಥ ಕತೆ. ಯಡಿಯೂರಪ್ಪನವರ ಇದು ಅನಾವಶ್ಯಕವಾಗಿ ಅವ್ರನ್ನ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಕಾನೂನು ಹೋರಾಟ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅಂದ್ಕೋತೀನಿ.